ಸಾರಿಗೆ ನೌಕರರ ಪ್ರತಿಭಟನೆ ವೇಳೆ ಭಾರೀ ಹೈ ಡ್ರಾಮಾ ನಡೆದಿದೆ. ಸಾರಿಗೆ ಮುಖಂಡರ ನಿರ್ಧಾರವನ್ನೇ ಒಪ್ಪದ ನೌಕರರು. ಸಾರಿಗೆ ನೌಕರರ ಪ್ರತಿಭಟನೆ ಭಾರೀ ಹೈ ಡ್ರಾಮಾ. ಸಾರಿಗೆ ಮುಖಂಡರ ನಿರ್ಧಾರವನ್ನೇ ಒಪ್ಪದ ನೌಕರರು. ಮುಷ್ಕರ ವಾಪಸ್ ಪಡೆದಿದ್ದಕ್ಕೆ ತೀವ್ರ ಆಕ್ರೋಶ. ವೇದಿಕೆಯ ಮುಂದೆಯೇ ಬಂದು ನೌಕರರು ಕಿಡಿಯನ್ನ ಕಾರದ್ರು. ಪ್ರತಿಭಟನೆ ಮುಂದೂಡಿಕೆಗೆ ನೌಕರರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ನೌಕರರ ಪ್ರತಿಭಟನೆ ವೇಳೆ ಭಾರೀ ಹೈ ಡ್ರಾಮಾ ನಡೆದಿದೆ. ಸಾರಿಗೆ ಮುಖಂಡರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಏನಂತ ಅಂದ್ರೆ ಮುಷ್ಕರವನ್ನ ವಾಪಸ್ ಪಡಿತಾರೆ. 11 ದಿನಗಳವರೆಗೆ ಸಮಯವನ್ನ ಕೊಡ್ತಾರೆ. 11 ದಿನದಲ್ಲಿ ಸರ್ಕಾರ ಅದರ ಒಂದು ನಿರ್ಣಯವನ್ನ ತೆಗೆದುಕೊಂಡು ನಮ್ಗೆ ಹೇಳಿ ಅಂತ. ಆದ್ರೆ ಸಾರಿಗೆ ನೌಕರರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಮುಖಂಡರ ಮಾತನ್ನ ಸಹಿತ ಕೇಳದೆ ಅಲ್ಲೇ ಕಿಡಿಯನ್ನ ಕಾರಿದ್ದಾರೆ. ವೇದಿಕೆಯ ಮುಂದೆ ಹೋಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ಮುಖಂಡರ ನಿರ್ಧಾರವನ್ನೇ ಒಪ್ತಾ ಇಲ್ಲ ನೌಕರರು. ಯಾಕೆ ಮುಷ್ಕರವನ್ನ ವಾಪಸ್ ಪಡೆದುಕೊಂಡ್ರಿ ಅಂತ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೇದಿಕೆ ಮುಂದೆನೆ ನೌಕರರು ಕಿಡಿಯನ್ನ ಕಾರಿದ್ರು. ಪ್ರತಿಭಟನೆ ಮುಂದೂಡಿಕೆ ನೌಕರರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದೀಗ ನೆನ್ನೆ ಸಾರಿಗೆ ನೌಕರರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ನಾವು ನಾಳೆ ಅಂದ್ರೆ ಇವತ್ತು ಬೆಳಗ್ಗೆ 11ರಿಂದ 4 ಗಂಟೆವರೆಗೂ ಒಂದು ಮುಷ್ಕರವನ್ನ ಅಂದ್ರೆ ಪ್ರತಿಭಟನೆಯನ್ನ ಮಾಡ್ತೀವಿ. ಆದರೆ ಅಲ್ಲಿ ಯಾವುದೇ ತರದಂತ ಬಸ್ ವ್ಯವಸ್ಥೆ ಸ್ಥಗಿತಗೊಂಡಿರೋದಿಲ್ಲ. ಹಾಗಾಗಿ ಅಲ್ಲಿಯವರೆಗೂ ಸಹಿತ ನಾವು ಸರ್ಕಾರಕ್ಕೆ ಒಂದು ಸಮಯವನ್ನ ಕೊಡ್ತೀವಿ. ಅಷ್ಟರಲ್ಲಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಗೆ ಹೇಳಬೇಕು ಅಂತ. ಅಷ್ಟರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಸ್ಪಂದಿಸ್ತಾರೆ. ನಿಮಗೆ ಈಗ ಈ 38 ತಿಂಗಳ ಏನು ಹೆಚ್ಚಳ ಬಾಕಿ ವೇತನ ಹಿಂದುಳಿಕೆ ಆಗಿದೆ, ಅದನ್ನ ನಾವು 26 ತಿಂಗಳ ಒಂದು ವೇತನವನ್ನ ಕೊಡ್ತೀವಿ ಅಂತ. ಬಟ್ ಅದಕ್ಕೆ ಸಾರಿಗೆ ನೌಕರರು ಒಪ್ಕೊಳ್ಳೋದಿಲ್ಲ. 26 ತಿಂಗಳ ವೇತನ ಬಾಕಿ ನಮಗೆ ಬೇಕಾಗಿಲ್ಲ, ನಮಗೆ 38 ತಿಂಗಳ ಏನು ವೇತನ ಬಾಕಿ ಹಿಂದುಳಿದಿದೆ ಅದು ನಮಗೆ ಕೊಡಿ. ಇನ್ನು ಅದ್ರ ಜೊತೆಗೆ 2024ರಿಂದ ನೀವು ಪರಿಷ್ಕರಣೆ ಅಂತ ಹೇಳ್ತಿದ್ದೀರಾ. ಬಟ್ 2025ರಿಂದ ನೀವು ಅದನ್ನ 24ರಿಂದ ಪರಿಷ್ಕರಣೆ ಅಂತ ನಾವು ಹೇಳ್ತಾ ಇದೀವಿ. ಬಟ್ ನೀವು 2025ರಿಂದ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ನಮಗೆ ಅನುಮತಿ ಇಲ್ಲ. 2024ರಿಂದಲೇ ನಮಗೆ ವೇತನ ಹೆಚ್ಚಳದ ಬಗ್ಗೆ ನೀವು ಮಾಡಿಕೊಡ್ಬೇಕು ಅನ್ನುವಂಥದ್ದು ಇವರ ಬೇಡಿಕೆ ಆಗಿತ್ತು. ಬಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಹಿತ ಪ್ರತಿಭಟನೆ ನಡೆದಿತ್ತು. ಬಟ್ ಇದೀಗ ಅಲ್ಲಿ ಏನು ಮುಖಂಡರು ಈ ಒಂದು ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡು ಮುಷ್ಕರವನ್ನ ಹಿಂದಕ್ಕೆ ತೆಗೆದುಕೊಂಡು 11 ದಿನಗಳವರೆಗೆ ಸರ್ಕಾರಕ್ಕೆ ನಾವು ಒಂದು ಟೈಮ್ ಅನ್ನ ಕೊಡ್ತೀವಿ, ಅಷ್ಟರಲ್ಲಿ ಅವರ ಡಿಸಿಷನ್ ಅನ್ನ ನಮಗೆ ಹೇಳಿ ಅಂತ ಸಮಯ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಸಾರಿಗೆ ನೌಕರರು ವಿರೋಧವನ್ನ ವ್ಯಕ್ತಪಡಿಸಿದ್ರು.